ವಿವಾಹ ಕಾರ್ಯಗಳಲ್ಲಿ ಗ್ರಹಗಳು ಕೂಡ ಒತ್ತಡವಾಗಿದ್ದಾಗ ಮದುವೆ ಕಾಲದಲ್ಲಿ ವಿಳಂಬಗಳಾಗುತ್ತೆ. ಹಾಗಾಗಿ ಯಾರಿಗೆ ಮದುವೆ ಆಗಿಲ್ಲ ಅಂಥವರಿರ್ತಕ್ಕಂತಹ ಕುಲದೋಷಗಳು ಪರಿಪೂರ್ಣವಾಗಿ ನಿವಾರಣೆಯಾಗಿ ಮದುವೆಯ ಭಾಗ್ಯಾನ್ವೇಷಣೆ ಸಂಕ್ರಾಂತಿಯಾಗಿ ಮದುವೆಯಾಗಿರುವಂತಹ ದಂಪತಿಗಳ ನಡುವೆ ಪ್ರತಿಪತಿಗಳಲ್ಲಿ ಕಲಹಗಳು ಬರ್ತಾ ಇದ್ದು ಅವರ ನಡುವೆ ವಿಚ್ಛೇದನವರೆಗೂ ಹೋಗಿದ್ರೆ ಅದಕ್ಕೆ ಕಾರಣ ಕುಜ ಆಗಿರ್ತಾನೆ. ಯಾವಾಗ ಕುಜನ ವಕ್ರ ದೃಷ್ಟಿ ಇರುತ್ತೆ ಆಗ ಸತಿಪತಿಗಳಲ್ಲಿ ಕಲಹಗಳು ಬಂದು ಅವರಿಬ್ಬರು ಬೇರೆ ಆಗುವಂಥದ್ದಾಗತ್ತೆ. ಹಾಗಾಗಿ ಆ ರೀತಿಯಾದಂಥ ದೋಷಗಳು ಪರಿಹಾರ ಆಗಿ ಸತಿಪತಿಗಳಲ್ಲಿ ಉತ್ತಮೋತ್ತಮವಾದಂಥ ಬಾಂಧವ್ಯಗಳು ಪ್ರಾಪ್ತವಾಗಿ ಇರ್ತಕ್ಕಂಥ ಸಮಸ್ತ ಕುಜದೋಷಗಳು ನಿವಾರಣೆಯಾಗಿರುತ್ತದೆ. ಅಂಗಾರಕಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಓಂ ಧರ್ಮೇ ಗರ್ಭಸಂಭೋಗಂ ಯುದ್ಧಕ್ಕಾಂ ಜಗಮಕ್ಕಳಂ ಕುಮಾರಂ ಬುಧನನ್ನ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ಒಂದು ಮನೆ ಕಟ್ಟಬೇಕು, ಮತ್ತೊಂದು ಸ್ವಂತ ಭೂಮಿ ಇರಬೇಕು ಅನ್ನೋದಿರುತ್ತೆ. ಯಾರು ಇನ್ನು ಭೂಮಿ ತಗೊಳ್ಳೋದಕ್ಕಾಗಿಲ್ಲ ಅಥವಾ ಮನೆ ಕಟ್ಟೋದಕ್ಕಾಗಿಲ್ಲ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆಲ್ಲವೂ ಸಹ ಮನೆ ಕಟ್ಟುವಂಥ ಯೋಗ, ಭೂಮಿ ತಗೊಳ್ತಕ್ಕಂಥ ಭೋಗ ಪ್ರಾಪ್ತವಾಗಲಿ ಅಂತ ಹೇಳಿ ಮನಸ್ಸಿನಲ್ಲಿ ಬುಧಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಪ್ರಿಯಂಗ ಗುರುದಾಶ್ಯಾಮಂ ರೋಧೇನ ಪ್ರತಿಬಂಧುದಂ ಸೌಮ್ಯಂ ಸೌಮ್ಯಗುಣಾಭೇದಂ ತಂಧುರಂ ಪ್ರಣಾಮ್ಯಹೋಹಿಂಸಾಯ ವಿದ್ಮಹೇ ಪೀಠಭರ್ಣಾಯ ಧೀಮಹೇ ತನ್ನೋಭದಂ ಪ್ರಚೋದಯಾತ್. ನಮಃಕಾಂತರೇಣ ಪರಿಕಲ್ಪಿತೇನ ಅಸ್ತು ತುಲ್ಯಗುಪ್ತೇನ ಬುಧಗ್ರಹದೇವತಾಭ್ಯೋ ಆಯಾಮಿ ಜ್ಞಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಪರಿಕಲ್ಪಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಥ ಭಗವತಾನ ಮಹದೇವತಾಭ್ಯೋ ನಮಃ. ಬೃಹಸ್ಪತಿ ಗ್ರಹ ಆರಾಧನಾ ಮನಸ್ಸಿನಲ್ಲಿ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ದೇವತೆಗಳಿಗೆ ಗುರು ಯಾರು ಅಂದರೆ ಬೃಹಸ್ಪತಿ. ರಾಕ್ಷಸರಿಗೆ ಗುರು ಯಾರು ಅಂದರೆ ಶುಕ್ರಾಚಾರ್ಯ. 64 ವಿದ್ಯೆಗಳನ್ನು ಪರಿಪೂರ್ಣವಾಗಿ ಕಲಿತು ಆ ದೇವಾನುದೇವತೆಗಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಂತಹ ಏಕೈಕ ಗುರು ಬೃಹಸ್ಪತಿ. ಅದಕ್ಕೆ ನವಗ್ರಹದಲ್ಲಿ ಉನ್ನತವಾದಂತಹ ಸ್ಥಾನ ಯಾವುದಾದ್ರೆ ಅದು ಗುರುಗೆ. ಯಾಕೆಂದರೆ ನಾವು ಏನೇ ಕೆಲಸ ಪ್ರಾರಂಭ ಮಾಡಬೇಕು ಅಂದರೆ ಮೊದಲು ಗುರುಬಲ ಇದೆಯಾ ಅಂತ ನೋಡ್ತಾರೆ. ಮದುವೆ ನೋಡಬೇಕು ಅಂದ್ರೆ ಗುರುಬಲ, ಮನೆ ಕಟ್ಟಬೇಕು ಅಂದ್ರೆ ಗುರುಬಲ, ಹೊಸ ವ್ಯಾಪಾರ ಶುರು ಮಾಡಬೇಕು ಅಂತ ನೋಡಿದ್ರು ನಿಮ್ಮ ಮೊದಲು ಗುರುಬಲ ಇದೆಯಾ ಅಂತ ನೋಡ್ತಾರೆ. ಅದಕ್ಕೆ ಈಗ ಗುರು ಇರಬೇಕು, ಮುಂದೆ ನಿಮ್ಮ ಗುರು ಇರಬೇಕು. ಆ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಫಲವನ್ನು ಪ್ರದಾನ ಮಾಡತಕ್ಕಂಥದ್ದು ಸಾಕ್ಷಾತ್ ಬೃಹಸ್ಪತಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನನ್ನ ಗುರಿಯನ್ನು ಮುಟ್ಟಬೇಕು ಅಂದ್ಕೊಂಡಿದ್ದೀರಾ, ಆ ಎಲ್ಲ ರೀತಿಯಾದಂಥ ಅಭಿಷ್ಟಗಳು ಗುರುಗಳು ತಲುಪುವವರೆಗೂ ಸಹ ಆ ಗುರುಗಳು ಸದಾಕಾಲದಿಂದ ಸಂಪ್ರದವಾಗಲಿ ಅಂತ ಹೇಳಿ ಬೃಹಸ್ಪತಯೋ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಹಿಮಕುಂಡ ಮೃಣಾಲಾಭಂ ತಲು ದೇವತಾಭ್ಯೋ ನಮಃ. ಅಂಗೂರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ನವಗ್ರಹಮಂಡಲೇನ ಪರಿಕಲ್ಪಿತೇನ ಅಸ್ತು ತುಲ್ಯಗುಂಭೇನ ಬೃಹಸ್ಪತಯೋ ನಮಃ. ಧ್ಯಾಯಾಮಿ ಜ್ಞಾನಂ ಸಮರ್ಪಯಾಮಿ ಆವಾಹಯಾಮಿ ಆಸನಂ ಪರಿಕಲ್ಪಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಥ ಭಗವತಾನಾಂ ಶುಕ್ರಗ್ರಹ ಆರಾಧನಮೂಢಾಂತ ಕರಿಷ್ಯೆ.